ಉತ್ಸವ ಸಮಿತಿಯಿಂದ 2ನೇ ವರ್ಷದ ದಸರಾ ಹಬ್ಬದ ಕಾರ್ಯಕ್ರಮಗಳ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಸಿಂಧನೂರು ದಸರಾ ಹಬ್ಬ ಈ ವರ್ಷ ಒಂದು ವಿಶೇಷವಾದಂಥ ಹೊಸತನವನ್ನು ಕಾಣ್ತಕ್ಕಂಥ ಒಂದು ದಸರಾ ಹಬ್ಬ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ರಾಜ್ಯದಲ್ಲಿ ಕೂಡ. ಹೋದ ವರ್ಷ ನಾವು ಪ್ರಾರಂಭ ಮಾಡಿದಾಗ 9 ದಿನಗಳ ಕಾಲ ಪಟ್ಟಣದಲ್ಲಿ ದಸರಾ ಹಬ್ಬವನ್ನು ಆಚರಣೆ ಮಾಡಿದ್ವಿ. ಭಾಳಷ್ಟು ಜನ ಗ್ರಾಮೀಣ ಪ್ರದೇಶದ ಜನತೆ ಎಲ್ಲ ಗ್ರಾಮೀಣ ಭಾಗದಲ್ಲಿ ಕೂಡ ದಸರಾ ಹಬ್ಬ ಆಚರಣೆ ಮಾಡಬೇಕು ಎಂಬ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಈ ವರ್ಷ ನಾವು ಸ್ವಾಗತ ಸಮಿತಿ ಸೇರಿ 5 ದಿನಗಳ ಕಾಲ ಗ್ರಾಮೀಣ ಪ್ರದೇಶದಲ್ಲಿ, 5 ದಿನಗಳ ಕಾಲ ಪಟ್ಟಣದಲ್ಲಿ ಮತ್ತು 1 ದಿವಸ ಕೊನೆಯ ದಿವಸ ಅಂಬಾದೇವಿಯ ಜಂಬೂ ಸವಾರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮ ಕಾರ್ಯಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದೇವೆ. 5 ದಿನಗಳ ಮೊದಲನೇ ದಿನ 22ನೇ ತಾರೀಕು ಉಪ್ಪುಂದ ಗ್ರಾಮದಲ್ಲಿ 4:30-5 ಗಂಟೆಯಿಂದ ಅಂಬಾ ಮಠದ ಕ್ಲಸ್ಟರ್ ಒಳಗೆ ಬರತಕ್ಕಂಥ ಎಲ್ಲ ಪಂಚಾಯಿತಿಗಳು, ನಡೆಸೂರು ಪಂಚಾಯಿತಿ, ಸಾರಗುಂದ ಪಂಚಾಯಿತಿ, ಸೋಮಲಾಪುರ ಪಂಚಾಯಿತಿ ಮತ್ತು ಬಿಜೆ ಹೊಸಳ್ಳಿ ಪಂಚಾಯಿತಿ, ಹುಣಗುಂದ ಪಂಚಾಯಿತಿ, ರೋಡ್ಗುಂದಿ ಪಂಚಾಯಿತಿ, ಇಷ್ಟು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಬಾ ಮಠನ ಕ್ಲಸ್ಟರ್ ಸೆಂಟ್ರನ್ನಾಗಿ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ಮಾಡತಕ್ಕಂಥ ಒಂದು ಯೋಚನೆಯನ್ನು ಹಾಕೊಂಡಿದ್ದೇವೆ. ಈ ಹಬ್ಬದ ನಿಮಿತ್ತ 22ನೇ ತಾರೀಕು ಸಾಯಂಕಾಲ 5 ಗಂಟೆಗೆ ಉಪ್ಪುಂದ ಗ್ರಾಮದಲ್ಲಿ ಎಲ್ಲ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಜನತೆ, ಮಹಿಳೆಯರು, ಪುರುಷರು, ಗಣ್ಯರು, ಯುವಕರು ಎಲ್ಲರೂ ಸೇರಿ ಭವ್ಯ ಮೆರವಣಿಗೆಯೊಂದಿಗೆ ಅಂಬಾದೇವಿಯ ಲಾಸ್ಟ್ ಟೈಮ್ ನಾವು ದೇವಸ್ಥಾನ ನಿರ್ಮಾಣ ಅದು ಮತ್ತು ವಿಶೇಷವಾಗಿ ಮಹಾತ್ಮ ಗಾಂಧಿಯವರ ಜಯಂತಿ ಕೂಡ ಅಕ್ಟೋಬರ್ 2 ಅವೆರಡು ಟ್ಯಾಬ್ಲೋಗಳು ಇವತ್ತು ಮೆರವಣಿಗೆ ಪ್ರಾರಂಭ ಇಲ್ಲೇ ಮುಕ್ಕುಂದದಲ್ಲಿ ಪ್ರಾರಂಭ ಆಗಿ ಸಾಯಂಕಾಲ 5:30-6 ಗಂಟೆ ಸುಮಾರು ಕಾಶಿ ಪೀಠದಿಂದ ವಿಶೇಷವಾಗಿ ತುಂಗಭದ್ರಿಗೆ ಅಂಬಾ ಆರತಿ, ತುಂಗಭದ್ರಿಗೆ ಅಂಬಾ ಅರ್ಚಕರೊಂದಿಗೆ ಅವತ್ತಿನ ದಿವಸ ಕುಂಭದಲ್ಲಿ ಪ್ರಾರಂಭಿಸಿ 23ನೇ ತಾರೀಕು ಅಧಿಕೃತವಾಗಿ ಅಂಬಾ ಮಠದಲ್ಲಿ ಬೆಳಗ್ಗೆ 10 ಗಂಟೆಗೆ ದಸರಾ ಹಬ್ಬದ ಉದ್ಘಾಟನೆ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡೆಗಳು ನೆರವೇರಿಲ್ಲ. 1 ದಿವಸ ಅಥವಾ 2 ದಿವಸ ಹಿಂದುಗಡೆನೇ ಆ ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ನಾವು ಸಭೆಗಳನ್ನು ಮಾಡಿದ್ದೇವೆ. ಅಲ್ಲಿ ಆ ಭಾಗ ಬರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರುಗಳನ್ನು, ಗಣ್ಯರನ್ನು, ಮಹಿಳೆಯರನ್ನು, ಯುವಕರನ್ನು ಸೇರಿಸಿ ಒಂದೊಂದು ಕಮಿಟಿಯನ್ನು ಮಾಡಿ ಅವರ ಜವಾಬ್ದಾರಿ ಕೂಡ ಗೊತ್ತಾಗಿದೆ. 1 ಅಥವಾ 2 ದಿನ ಪೂರ್ವದಲ್ಲಿ 5 ಪಂಚಾಯತಿ ವ್ಯಾಪ್ತಿಯಲ್ಲಿ ಕ್ರೀಡೆಗಳು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಇಲಾಖೆ, ಶಿಕ್ಷಣ ಇಲಾಖೆ ಎಲ್ಲ ದೈಹಿಕ ಶಿಕ್ಷಕರು
ಒಂದೊಂದು ತಾಲೂಕಾ ನೋಡಲ್ ಆಫೀಸರ್ಸ್ನ ಫಸ್ಟ್ ಒಂದು ಕಮಿಟಿ ನೋಡಲ್ ಆಫೀಸರ್ಸ್ನ ಹಾಕಿದ್ರು ತಾಲೂಕದ್ದು. ಅವರ ಒಳಗೆ ಗ್ರಾಮ ಪಂಚಾಯತಿ ಪಿ ಡಿ ಒ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಕ್ಷದ ಎಲ್ಲ ಮುಖಂಡರುಗಳು ಮತ್ತು ಕೆಲವು ಹಿರಿಯರು ಮಾರ್ಗದರ್ಶನ ಕೊಡೋದು ಅಲ್ಲಿ ಎಲ್ಲ ಕಾರ್ಯಕ್ರಮಗಳು ನಿರ್ವಹಿಸೋದು ಒಂಥರ ಕಮಿಟಿ ಮಾಡಿದ್ವಲ್ಲ 5 ಕ್ಲಸ್ಟರ್ಗಳಾಗಿ ಕಾಮನ್ ಆಗಿ ಒಂದು ದಿವಸ ಅಥವಾ 2 ದಿವಸ ಮುಂಚೆಯೇ 2-3 ಕ್ರೀಡೆಗಳು ಆಡಬೇಕು ಅಂತ ಆಡಿಸ್ಬೇಕಂತ ಒಂದು ತೀರ್ಮಾನ ಮಾಡಿ ಒಂದು ಕೆಸರು ಗದ್ದೆಯಲ್ಲಿ ಹಗ್ಗದ ಜಗ್ಗಾಟ ಪುರುಷರಿಗೆ ಮಹಿಳೆಯರಿಗೆ ಮತ್ತು ಕೆಸರು ಗದ್ದೆಯಲ್ಲಿ ಕಬಡ್ಡಿ ಆಟ, ರಂಗೋಲಿ ಆಟ, ಕಬಡ್ಡಿ ಇಲ್ಲ ಹಗ್ಗ ಜಗ್ಗಾಟ ಕೆಸರು ಗದ್ದೆಯಲ್ಲಿ ಕಬಡ್ಡಿ ರಂಗೋಲಿ ಸ್ಪರ್ಧೆ ಮಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಿ ಕ್ಲಸ್ಟರ್ ವ್ಯಾಪ್ತಿ ಮಾಡಿ ಲಾಸ್ಟಿಗೆ ತಾಲೂಕು ಮಟ್ಟದ ಕ್ರೀಡೆಗಳನ್ನು ಆಡಿಸ್ತಕ್ಕಂಥದ್ದು ಮತ್ತು ಸ್ಥಳೀಯವಾಗಿ ಕಲಾವಿದರನ್ನ ಅಲ್ಲೇ ಭಾಳ ಒಂದು 20-25 ದಿವಸ ಕೆಳಗನೆ ಸಭೆಗಳನ್ನು ಮಾಡಿ ಸ್ಥಳೀಯ ಕಲಾವಿದರು ಯಾರ್ಯಾರು ಕಲಾವಿದರು ಯಾವ್ಯಾವ ಗ್ರಾಮದಲ್ಲಿ ಯಾವ ಥರ ಕಲೆಯನ್ನು ಪ್ರದರ್ಶನ ಮಾಡ್ತಾರೆ, ಸಾಹಿತಿಗಳಿರ್ಬೋದು, ಗಾಯಕರು ಇರ್ಬೋದು ಮತ್ತು ನಾಟಕ ರಂಗದಲ್ಲಿ ಆಡ್ತಕ್ಕಂಥ ಅವರಿಗೆಲ್ಲರಿಗೂ ಅವಕಾಶಗಳು ಕೊಡ್ತಕ್ಕಂಥ ಒಂದು ಸಾಂಸ್ಕೃತಿಕ ಕಲೆ. ಅದರ ಜೊತೆಗೆ ಒಂದು ಕಿರು ನಾಟಕ ನುರಿತ ಕಲಾವಿದರಿಂದ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಅವರೇ ಹೋಗ್ತಾರೆ 5 ಪಂಚಾಯತಿ ಕ್ಲಸ್ಟರ್ ಒಂದೇ ತಂಡ. ವಿಷಯ ಏನು ಸರ್? ಹೇಳುತ್ತೇನೆ ಸತಿ ಮಾಡಬೇಕು. ಅದನ್ನೇ ವಿಷಯ ಆಧಾರಿತವಾಗಿ ನಮ್ಮ ಭಾಗದಲ್ಲಿ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸ್ತಕ್ಕಂಥ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಿರು ನಾಟಕ. 2ನೇದು ಶೈಕ್ಷಣಿಕ ವಿಚಾರದಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ನಾಟಕ. 3ನೇದು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ. ಈ 3 ನಾಟಕಗಳು 5 ಕ್ಲಸ್ಟರ್ನಲ್ಲಿ ನಾಟಕ ಆಡ್ತಾರೆ, ಪ್ಲಸ್ 200 ಕಲಾ ತಂಡಗಳು ಆ ವಿಷಯಗಳನ್ನು ಇಟ್ಕೊಂಡು ಬೇರೆ ಬೇರೆ ಮತ್ತು ಪ್ರತಿಯೊಂದು ಇದರಲ್ಲೂ ಕೂಡ ನಮ್ಮ ಲಾಸ್ಟ್ ಟೈಮು ನಾವು ಬೇರೆ 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 ಸ್ಟೇಟ್ಲಿಂದ ಕಲಾವಿದರನ್ನ ತಂಡಗಳನ್ನು ಕಳಿಸಿದ್ವಿ. ಈ ಸಲ ನಮ್ಮ ಕರ್ನಾಟಕ ರಾಜ್ಯದವ್ರನ್ನೇ ಮತ್ತು ಜಾನಪದ ಇದರಲ್ಲಿ ಇರ್ಬೋದು, ಬೇರೆ ಬೇರೆ ಸರಿಗಮಪದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಕ್ಕಂಥ ಸಿಂಗರ್ಸ್ಗಳನ್ನ ಆಯ್ಕೆ ಮಾಡ್ಕೊಂಡು ಒಂದೊಂದು ಕ್ಲಸ್ಟ್ರಿಗೆ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ಅಮ್ಮ ಮಕ್ಕಳು ತಯಾರು ಮಾಡಿದ್ರಿ. ಅಮ್ಮ ಮಕ್ಕಳು ಅದಕ್ಕೆ ಉದ್ಘಾಟನೆಗೆ ಈ ಗುರುಮೂರು ತಕಡಿಗೆ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ದರ್ಶನ ಅವರು ಮತ್ತು ಪ್ರಿಯಾಂಕಾ ಅವ್ರನ್ನ ಇನ್ವೈಟ್ ಮಾಡಿದ್ದೆ. 24ನೇ ತಾರೀಕು ಅದೇ ರೀತಿ ನಮ್ಮ ಗಾಂಧಿನಗರದಲ್ಲಿ ಸೇಮ್ 23 ಅಂಬಾಮಠ 24 ಗಾಂಧಿನಗರ. ಅಲ್ಲೇ ಸಿನಿಮಾ ಆ್ಯಕ್ಟರ್ ಶ್ರೀಕಾಂತ್ ಅವರು ಉದ್ಘಾಟನೆ ಮಾಡ್ತಾರೆ. ಸ್ಥಳೀಯವಾಗಿ ನಾವೆಲ್ಲರೂ ಹೊಸ ಬಂದಿರ್ತೀವಿ ಕಾಮನ್ ಆಗಿ ಎಲ್ಲರ. ಅದೇ ರೀತಿ 25ನೇ ತಾರೀಕು RS ನಂಬರ್ 2ರಲ್ಲಿ ಈ 3ಕ್ಕೂ ಕೂಡ ಜಿಲ್ಲಾಧಿಕಾರಿಗಳು, CO ಗಳು ಮತ್ತು SP ಗಳನ್ನು ಇನ್ವೈಟ್ ಮಾಡಿದ್ದೀವಿ. ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ. ಆಮೇಲೆ 4ನೇದು ಯಾವರಿ ಎತ್ತರ VCV ಶಿಕ್ಷಣ ಸಂಸ್ಥೆ, ಯಾವರಿ ಪಕ್ಕದಲ್ಲಿ VCV ಶಿಕ್ಷಣ ಗೋಕುಲ ಸಂಸ್ಥೆ, ಗುರುಕುಲ ಸಂಸ್ಥೆ, ಅಲ್ಲಿ ಕಾರ್ಯಕ್ರಮವನ್ನು ಅಲ್ಲಿ ಪ್ರಾರಂಭ ಆಗುತ್ತೆ. ಅಲ್ಲಿ ಸೇಮ್ ಅದೇ ಟೈಪು. ಮತ್ತು 27ನೇ ತಾರೀಕು ಪಗಡ್ದಿನ್ನಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೈ ಕ್ಯಾಂಪಿನ ಹತ್ರ ಚಿತ್ತೂರು ಸೀನಪ್ಪ ಅವರ ಜಾಗದಲ್ಲಿ ಇದು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥದ್ದು. ನಾವೇ ಇರ್ತದೆ. ಇದಾದ ನಂತರ ಸಿಂಧನೂರು ಪಟ್ಟಣದಲ್ಲಿ 27ನೇ ತಾರೀಕು
ಉದ್ಘಾಟನೆ ವಿಶೇಷತೆಗಳು ಯಾರು ಬರಲ್ಲ. 27ನೇ ತಾರೀಕು ಬೆಳಗ್ಗೆ ಸರ್ಕಾರಿ ಕಾರ್ಯಕ್ರಮಗಳು. ಒಂದು ತಾಯಿ ಮಕ್ಕಳ ಆಸ್ಪತ್ರೆ ಉದ್ಘಾಟನೆ, ಎರಡನೇದು ಸರ್ಕಾರಿ ಜಿಲ್ಲಾ ಆಸ್ಪತ್ರೆ ಕಟ್ಟಡದ ಬುದ್ಧಿ ಪೂಜೆ, ಮೂರನೇದು ಕೌಶಲ್ಯ ಅಭಿವೃದ್ಧಿ ತರಬೇತಿ ಕೇಂದ್ರದ ಬುದ್ಧಿ ಪೂಜೆ, ನಾಲ್ಕನೇದು ಸರ್ಕಾರಿ ಮಹಾವಿದ್ಯಾಲಯದ ಕಟ್ಟಡದ ಬುದ್ಧಿ ಪೂಜೆ. ಇಷ್ಟು ಕಾರ್ಯಕ್ರಮಗಳಿಗೆ ಮಾನ್ಯ ಆರೋಗ್ಯ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ದರ್ಶನಾಪುರ ಅವರು, ತಂಗಡಿಗೆ ಅವರು, ಬೋಸರಾಜ್ ನಮ್ಮ ಜಿಲ್ಲೆಯ ಎರಡು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ಎಂಪಿಗಳು, ಶಾಸಕರು, ವಿಧಾನ ಪರಿಷತ್ತಿನ ಸದಸ್ಯರು ಎಲ್ಲರೂ ಕೂಡ ಇನ್ವೈಟ್ ಮಾಡಿದ್ದೇವೆ. ಕೊನೆಯ ದಿವಸ ಸಿಂಧೂರು ಟೌನ್ನ ಇದರಲ್ಲಿ ನಮ್ಮ ಸತ್ಯಾಗಾರ್ಡನ್ನಲ್ಲಿ 5 ದಿನಗಳ ಕಾರ್ಯಕ್ರಮ. ಮಳೆ 20 ಮಳೆ ಬಂದರೆ ತಂದ್ಕೊಂಡಿರ್ತಾರೆ. ಮಳೆ ಬಂದರೆ ಸತ್ಯಾಗಾರ್ಡನ್ ಇರಲಿಲ್ಲ ಅಂದ್ರೆ ಬೇರೆ ಹೋಗ್ಲಿಕ್ಕೆ ಜಾಗ ಸಾಲಲ್ಲ ಸರ್. ಮಳೆ ಬಂದರೆ ಅನಿವಾರ್ಯ ಅಂದಾಗೆಲ್ಲ ಅಂತ ಅದಕ್ಕೆ ಸ್ಥಳ ತೋರಿಸಿಲ್ಲ. ಇದರಲ್ಲಿ ನಾವು ಅದಕ್ಕೆ ಸ್ಥಳ ತೋರಿಸಿಲ್ಲ. ಸ್ಥಳ ತೋರಿಸಿಲ್ಲ. ಅವತ್ತು ದಿವಸ 25ನೇ ತಾರೀಕು 3 ದಿವಸ 4 ದಿವಸ ಇರ್ಲಿಕ್ಕೆ ಅದನ್ನ ಬೆಳಗ್ಗೆ ಇವೆಲ್ಲ ಉದ್ಘಾಟನೆ ಕಾರ್ಯಕ್ರಮ ಆಗುತ್ತೆ. ಸಾಯಂಕಾಲ ದಸರಾ ಕಾರ್ಯಕ್ರಮ 25ನೇ ತಾರೀಕು 27ನೇ ತಾರೀಕು ಅವತ್ತು 27ನೇ ತಾರೀಕು 28ಕ್ಕೆ ಆರೋಗ್ಯ ದಸರಾ ಬೆಳಗ್ಗೆ 6:30 ಗಂಟೆಗೆ ಜಾಗೃತಿ ಜಾಥಾ. ನಮ್ಮ ನಡೆ ಆರೋಗ್ಯದ ಕಡೆ ಕಾಲ್ನಡಿಗೆ ಜಾಗೃತಿ ಜಾಥಾ ಇಟ್ಕೊಂಡಂತೆ ತಹಸೀಲ್ ಕಾರ್ಯಾಲಯದಿಂದ ಹಳೆ ಬಜಾರ್, ಚೆನ್ನಮ್ಮ ಸರ್ಕಲ್, ದಸರಾ ಉತ್ಸವ ಮೈದಾನದವರೆಗೂ ಮತ್ತು ಉಚಿತ ಆರೋಗ್ಯ ತಪಾಸಣೆ 9:00ವರೆಗೆ RGM ಶಾಲೆ ಮೈದಾನದಲ್ಲಿ. ಅದರಲ್ಲಿ ವಿಶೇಷವಾಗಿ ರಿಮ್ಸ್ನಿಂದ ಕ್ಯಾನ್ಸರ್ ಸ್ಪೆಷಲಿಸ್ಟು, ಕಾರ್ಡಿಯಾಲಜಿಸ್ಟು, ನ್ಯೂರಾಲಜಿಸ್ಟು ಮತ್ತು ಸರ್ಜನ್ನು ಮತ್ತು ಫಿಸಿಷಿಯನ್ ಎಲ್ಲರೂ ಬರ್ತಾರೆ. ಅದು ಬೆಳಗ್ಗೆ 9:30 ಗಂಟೆಯಿಂದ ಪ್ರಾರಂಭ ಆಗುತ್ತೆ. ಸಾಯಂಕಾಲ 5 ಗಂಟೆಗೆ ಸಿರಿಧಾನ್ಯಗಳ ಆಹಾರ ಮೇಳ ಆವರಣದಲ್ಲಿ ಮತ್ತು ಸಾಯಂಕಾಲ 6 ಗಂಟೆಗೆ ದಸರಾ ವೇದಿಕೆ ಡಾಕ್ಟರ್ ಖಾದರ್ ವಲಿ ಪದ್ಮಶ್ರೀ ಪ್ರಶಸ್ತಿ ಸಿರಿಧಾನ್ಯವೇ ಆರೋಗ್ಯಕ್ಕೆ ಸಿರಿಧಾನ್ಯ ಎಂಬ ಒಂದು ಇದರಲ್ಲಿ ಉದ್ಘಾಟನೆ ಮಾಡ್ತಾರೆ. ಡಾಕ್ಟರ್ ಖಾದರ್ ವಲಿ 29ನೇ ತಾರೀಕು ಸಂಜೆ 5:30 ಗಂಟೆಗೆ ಸಾಂಸ್ಕೃತಿಕ ದಸರಾ ಕಾರ್ಯಕ್ರಮ ಉದ್ಘಾಟನೆ. ಯುವರಾಜ್ ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಮೊಹಮ್ಮದ್ ಯುವರಾಜ್ ಕುಮಾರ್ ಅವರು ಉದ್ಘಾಟನೆ ಮಾಡ್ತಾರೆ. ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಮಿತಾ ಮಲೆನಾಡು, ಸರಿಗಮ ಕಲಾವಿದರು ಬಾಳು ಬೆಳಗುಂದಿ, ವಾಸಿಂ ಅಲಿ, ರಮ್ಯಾ, ಪ್ರಸನ್ನ, ವಿನೋದ ಮತ್ತು ನಿರೂಪಕಿ ಐಶ್ವರ್ಯ ಇವರೆಲ್ಲರೂ ನಿರೂಪಣೆ ಮಾಡ್ತಾರೆ. ರಮ್ಯಾ ಯಾರು ಸರ್? ಯಾರು ಚಿತ್ರನಟ ಯಾರು ಸರ್? ರಮ್ಯಾ ಪ್ರಸನ್ನ. 30ನೇ ತಾರೀಕು ಕಲಾ ದಸರಾ 10 ಗಂಟೆಗೆ ಬೆಳಗ್ಗೆ ಟೌನ್ ಹಾಲ್ನಲ್ಲಿ ಸ್ಥಳೀಯ ಕವಿಗಳಿಂದ ಕವನ ಮತ್ತು ವಚನ. ಸಾಯಂಕಾಲ 11 ಗಂಟೆಗೆ ಟೌನ್ ಹಾಲ್ನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗೆ ಚಿತ್ರಕಲಾ ಸ್ಪರ್ಧೆ. ಸಾಯಂಕಾಲ ವೇದಿಕೆ ಕಾರ್ಯಕ್ರಮ. ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಸಾಹಿತಿಗಳು, ಕಲಬುರಗಿ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಿಮಿಕ್ರಿ, ಗೋಪಿ ಇವರಿಂದ ಹಾಸ್ಯ ಮಿಮಿಕ್ರಿ ಕಾರ್ಯಕ್ರಮ. ಮಜಾ ಭಾರತ್ ಮತ್ತು ಗಿಜ್ಜಿ ಗಿಲಿಗಿಲಿ ಖ್ಯಾತ ಕಲಾವಿದರಾದ ರಾಘವೇಂದರ್, ಹುಲಿ ಕಾರ್ತಿಕ್, ಚಿಲ್ಲರ್ ಮಂಜು, ಶಿವು ತಂಡವರಿಂದ ಹಾಸ್ಯ ನಾಟಕಗಳು.
ಐದು ತರಬೇಕು. 1ನೇ ತಾರೀಕು ಸಾಯಂಕಾಲ 5 ಹಿನ್ನೆಲೆ ಗಾಯಕರಾದಂಥ ರಾಜೇಶ್ ಕೃಷ್ಣರ್ ಅವರ ಯುವ ದಸರಾ ಸರಿಗಮ ಖ್ಯಾತಿ ಪೃಥ್ವಿ ಭಟ್, ಚೆನ್ನಪ್ಪ ಉದ್ದಾರ್, ವರ್ಣ ಚವ್ಹಾಣ್, ಸಂತೋಷ್ ದೇವ್, ಖ್ಯಾತ ನಿರೂಪಕ ಅನುಶ್ರೀ ಬದ್ಮೂರಿಯ ಸಂಗೀತ ಕಾರ್ಯಕ್ರಮ ಅವರ 1ನೇ ತಾರೀಕು. ಮೊನ್ನೆ ತಾರೀಕು ಮನೆ ದಿವಸ ಜಂಬೂ ಸವಾರಿ 3:30 ಗಂಟೆಗೆ ಜಂಬೂ ಸವಾರಿ ನಮ್ಮ ಗೃಹ ಸಚಿವರಾದಂಥ ಡಾಕ್ಟರ್ ಪರಮೇಶ್ವರ್ ಅವರು ತಹಸೀಲ್ ಕಚೇರಿಯಿಂದ ಪುಷ್ಪಾರ್ಪಣೆ ಮಾಡೋದು ಅಂತ ಚಾಲನೆ ಕೊಡ್ತಾರೆ. ಅದಕ್ಕೆ ಮತ್ತು 27ರಿಂದ ಹೆಲಿಕಾಪ್ಟರ್ ರೈಡ್ ಅದನ್ನು ಕೂಡ 6 ದಿನಗಳ ಕಾಲ ಆಚರಣೆ ಮಾಡಬೇಕು. ಅಂದರೆ ಒಂದೊಂದು ರೈಡ್ 9ರಿಂದ 10 ನಿಮಿಷ, ಒಂದು ರೈಡಿಗೆ 6 ಮಂದಿ ಅದನ್ನು ಟಿಕೆಟ್ ಮಾಡಿದ್ದಾರೆ. ದಿಂಬೆ ಏವಿಯೇಷನ್ ಕಂಪನಿಯವರು ಇದನ್ನು ಮಾಡಿಸ್ತಾರೆ. ಮಾಡಿಸಿ ಪ್ರತಿ 10 ನಿಮಿಷಕ್ಕೆ ಒಂದು ರೈಡ್ ಆಗುತ್ತೆ. ಅಂಬಾಮಠ, ಒಳಬಳ್ಳಾರಿ, ಸಿಂಧನೂರು ಪಟ್ಟಣ ಮತ್ತು ಸಿಂಧನೂರು ಪಟ್ಟಣ, ಗಾಂಧಿನಗರ ಶಿವಾಲಯ, ಅಂಬಾಮಠ, ಒಳಬಳ್ಳಾರಿ ಮತ್ತು ಸಿಂಧನೂರು ಇದೆ. 8 ನಿಮಿಷದಿಂದ 10 ನಿಮಿಷ 6 ಮಂದಿ ಹೇಳ್ತೈತಿ. ಡಿಸ್ಕಷನ್ ನಡು ಫೈನಲ್ ಆದಗಳಿಗೆ ಹೇಳ್ತೈತಿ. ಇದೊಂದು ಕಾರ್ಯಕ್ರಮ ಆಗ್ತೈತೆ. ಆಧಾರ್ ಕಾರ್ಡ್ ಏನಿಲ್ಲ ಸರ್? ಆಧಾರ್ ಕಾರ್ಡ್ ಇದು ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಸಿಂಧನೂರಿನಲ್ಲಿ ಹೆಲಿಕಾಪ್ಟರ್ ಡ್ರೈವ್ ಹಂಪಿಗೋತ್ಸವದಾಗ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಫಸ್ಟ್ ಟೈಮ್. ರಾಯಚೂರು ಜಿಲ್ಲೆಯಲ್ಲಿ ಮೊದಲನೇ ಸಲ ಮಾಡಿ ಪ್ರತಿಯೊಂದು ಕ್ಲಸ್ಟರ್ಗೆ 4 ರೂಟ್ಗಳು. ಉದಾಹರಣೆಗೆ ಹೇಳ್ತಾರೆ, ಈಗ ನಿಮ್ಮ ಅಂಬಾಮಠದ ಕಾರ್ಯಕ್ರಮಕ್ಕೆ ಒಂದು ಬಸ್ ದಡೇಶ್ವರಾಗ ನಿಲ್ಲುತ್ತೆ. ದಡೇಶ್ವರದಿಂದ 5 ಗಂಟೆಗೆ ಹೊರಟು ಕೆಂಗಲ್ಲು, ಸಾಲ್ಗುಂದಿ, ಸೋಮಲಾಪುರ, ಮುಕ್ಕುಂದಿ ಒಂದು ವಾಪಸ್ ಹೋಗಿ ಸಿಂಗಾಪುರಕ್ಕೆ ಹೋಗಿ ಅಂಬಾಮಠಕ್ಕೆ ಒಂದು ಬಸ್. ಈ ಕಡೆ ಸಿಂಗಾಪುರ, ಮುಕ್ಕುಂದಿ, ಉಡಾ ಒಂದು ಮತ್ತೊಂದು ಬಸ್ಸು. ಎರಡನೇದು ರೋಡ್ಕುಂದಿ, ಸೋಮಲಾಪುರ, ಮಗಾರಿ ಕ್ಯಾಂಪು, ಲಕ್ಷ್ಮೀ ಕ್ಯಾಂಪು ಮತ್ತು ಸೋಮಲಾಪುರ, ಈಜೆ ಹೊಸಳ್ಳಿ ಸೇರಿ ಅಲ್ಲಿ ಬರೋದು. ಒಟ್ಟು ಒಂದು ಕ್ಲಸ್ಟ್ರಿಗೆ 4 ಬಸ್ಸುಗಳು ಬಸ್ ಟ್ರಿಪ್ಪು. ಆ ರೂಟ್ ವೈಸ್ ಮಾಡಿವಿ. ಆ ರೂಟಿನ ಪ್ರಕಾರ 5 ಗಂಟೆಗೆ ಬಸ್, 5:05 ಬಸ್ ಬಿಡಬೇಕು. ಮತ್ತು ಸಾಯಂಕಾಲ ವಾಪಸ್ ಕರ್ಕೊಂಡೋಗಿ ಎಕ್ಸ್ಟ್ರಾ ಇದ್ದರೆ ಕರ್ಕೊಂಬರ್ಬೇಕು. ವಿತ್ ಟಿಕೆಟ್ ಕಡಿಮೆ ದರದಲ್ಲಿ ಜನರಿಗೆ ಸೌಕರ್ಯ ಒದಗಿಸ್ತಕ್ಕಂಥ ರೀತಿಯಲ್ಲಿ ಚಂದ್ರ ಆಧಾರ್ ಕಾರ್ಡ್ ಐತಿಲ್ಲ ಸರಿ ಇಷ್ಟು ಮಾಡಿ ಈ ಕಾರ್ಯಕ್ರಮ ಎಲ್ಲ ಮುಗಿತೈತೆ. ದಸರಾ ಹಬ್ಬದ ಬಗ್ಗೆ, ದಸರಾ ಹಬ್ಬ ಯಾಕೆ ಆಚರಣೆ ಮಾಡಬೇಕು, ಅದ್ರ ಸಂಸ್ಕೃತಿ ಪರಂಪರೆ ಬಗ್ಗೆ ಸರ್ ಊಟ ವ್ಯವಸ್ಥೆ ಎಲ್ಲ ಮಾಡಿರಿ ಹಳ್ಳ್ಯಾಗ ಸರ್? ಹಳ್ಳ್ಯಾಗ ಊಟದ ವ್ಯವಸ್ಥೆ ಮಾಡೈತೆ ಎಲ್ಲ ಕಡೆಗೆ ಊಟದ ವ್ಯವಸ್ಥೆ. ನವರಾತ್ರಿ ವಿಶೇಷ ಹಬ್ಬ. ಭಾರತದ ಸನಾತನ ಸಂಸ್ಕೃತಿ ಮತ್ತು ಹಿಂದೂ ಸಂಸ್ಕೃತಿ ವಿಶೇಷ ಹಬ್ಬ. ಇದು 1-2 ದಿವಸ ಮಾಡುವಂಥ ಹಬ್ಬ ಅಲ್ಲ, 9 ದಿವಸ ಸತತವಾಗಿ ಮಾಡುವಂಥ ಹಬ್ಬ. ದುಷ್ಟಶಕ್ತಿಯನ್ನು ನಿಗ್ರಹಿಸುವ, ಅಳಿಸುವಂಥದ್ದು. ಹೌದಾ? ದುಷ್ಟಶಕ್ತಿಯನ್ನು ಅಳಿಸುವ, ನಿಗ್ರಹಿಸುವ ಸಂಹಾರ ಮಾಡಿ. ಧಾರ್ಮಿಕ ಹಿನ್ನೆಲೆ ಏನೇ ಇದ್ದರೂ ಕತೆ, ಪುರಾಣ ಪುಣ್ಯಕಥೆಗಳು ಏನೇ ಹೇಳಿದ್ರು ಅದಕ್ಕೊಂದು ಅರ್ಥ, ಈ ಹಬ್ಬಕ್ಕೊಂದು ಅರ್ಥ ಇರುವಂಥದ್ದು. ಅಂದರೆ ನಮ್ಮಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ಉಳಿಸಿಕೊಂಡು ಕೆಟ್ಟ ಗುಣಗಳನ್ನು ಅಳಿಸುವಂಥದ್ದು ಇದು ಹಬ್ಬ ಅನ್ನೋದ್ರಲ್ಲಿ ಮಾತಿಲ್ಲ ಅಂತ ನನ್ನ ಅನಿಸಿಕೆ. ನಾನು ದೇವರನ್ನ ನಂಬ್ತನೋ, ದೇವಿನ ನಂಬ್ತನೋ ಇಲ್ಲೋದು ಗೊತ್ತಿಲ್ಲ.
ದೇವಿ ನನ್ನ ಹತ್ರ ಇದ್ದಾಳೆ, ರಾಕ್ಷಸನು ನನ್ನ ಹತ್ರ ಇದ್ದಾನೆ. ದೇವಿಯು ನಮ್ಮ ಹತ್ರ ಇದ್ದಾಳೆ, ರಾಕ್ಷಸನು ನಮ್ಮ ಹತ್ರ ಇದ್ದಾಳೆ, ನಮ್ಮೆಲ್ಲರ ಹತ್ರ ಇದ್ದಾರೆ. ಅದನ್ನು ನಾವು ಯಾರನ್ನು ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ವ್ಯಕ್ತಿತ್ವ, ನಮ್ಮ ಜೀವನ, ನಮ್ಮ ಬದುಕು ಸಾಗುತ್ತೆ. ಹೀಗಾಗಿ ಭಾಳ ಅರ್ಥಪೂರ್ಣವಾಗಿರುವಂಥ ಈ ಹಬ್ಬ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಇದು ಹೆಚ್ಚು ಆಚರಣೆಗೆ ಬಂತು ಅನ್ನೋಂಥ ಇತಿಹಾಸ ಮಾಡ್ತಾರೆ. ಇದು ವಿಜಯನಗರ ಸಾಮ್ರಾಜ್ಯದ ಪ್ರಾರಂಭ ಆಗಿ ಮೈಸೂರು ಅರಸರನ್ನ ಮುಂದುವರಿಸ್ಕೊಂಡು ಬಂದು ಟಿಪ್ಪು ಸುಲ್ತಾನ್ ಕಾಲದಲ್ಲೂ ಕೂಡ ಆಯಿತು ಅನ್ನುವಂಥ ಇತಿಹಾಸ ಇದೆ. ಅದಿವತ್ತು ಸತತವಾಗಿ ಮೈಸೂರು ದಸರಾ ಉತ್ಸವವನ್ನು ನಾವು ನಮ್ಮ ನೆನಪಿನಿಂದ ನಾವು ನೋಡ್ತಾ ಇದ್ದೀವಿ. ಇದಕ್ಕಿಂತ ಮೊದಲನ್ನು ಕೂಡ ಮೈಸೂರು ಮಹಾರಾಜ ಕಾಲದಿಂದ ನಡ್ಕೊಂಡು ಬಂದಿರತಕ್ಕಂಥ ಅದನ್ನು ಇವತ್ತು ನಾವು ಹೋದ ವರ್ಷದಿಂದ ಅದನ್ನು ಶಿವನಲ್ಲಿ ಆಚರಣೆ ಮಾಡಬೇಕು, ಪಾಲನೆ ಮಾಡಬೇಕು. ಭಾಳ ಸಂತೋಷ. ಈ ಅರ್ಥಪೂರ್ಣವಾಗಿರುವಂಥ ಹಿಂದೂ ಹಬ್ಬಗಳು ಅದರ ಬಗ್ಗೆ ಇವತ್ತಿನ ಯುವಕರಿಗೆ ಅರ್ಥ ಗೊತ್ತಿಲ್ಲ. ಈ ಹಬ್ಬ ಅಂದರೆ ಯಾಕೆ ಮಾಡ್ತಾರೆ, ಇದರ ಗೂಢಾರ್ಥ ಏನು, ಇದರ ಹಿನ್ನೆಲೆ ಏನು, ಯಾಕೆ ಮಾಡಬೇಕು, ಇದನ್ನು ಇವತ್ತಿನ ಪೀಳಿಗೆಗೆ ಅರ್ಥ ಮಾಡಿಸುವ ಜೊತೆಯಲ್ಲಿ ಅದು ಈ 9 ದಿವಸ ನಾವು ನಮ್ಮ ಮನೆಗಳಲ್ಲಿ ಹೊಸ ಹೊಸ ಅಡುಗೆ ಮಾಡುವುದರಲ್ಲಿ ಎಲ್ಲರೂ ಸಂತೋಷದಿಂದ ಆಚರಣೆ ಮಾಡುವಂಥ ಜೊತೆಯಲ್ಲಿ 9ನೇ ದಿವಸ ಕಡೆಯ ದಿವಸ ಆ ಬನ್ನಿ ಕೊಡುವ ಒಂದು ಸಂಪ್ರದಾಯ ಇದೆ. ಆ ಬನ್ನಿ ಬಾಂಧವ್ಯ ಬೆಸೆಯುವಂಥ ಅಥವಾ ಎಲ್ಲ ವೈರತ್ವವನ್ನು ಮರೆತು ಆಚರಿಸುವಂಥ ಏನೇ ವೈಷಮ್ಯಗಳಿದ್ದರೂ ಕೂಡ ನಾವು ಒಂದಾಗಿ ಬದುಕಬೇಕು ಅನ್ನುವಂಥ ಅರ್ಥ ಕೊಡುವಂಥ ಹಬ್ಬ ಇದೆ. ಬನ್ನಿ ಅಂದರೆ ಬಂಗಾರ ಕೊಡಬೇಕು, ಬಂಗಾರದಲ್ಲಿ ಇರಬೇಕು, ಬಂಗಾರ ಕೊಡಬೇಕು, ಬಂಗಾರದಲ್ಲಿ ಇರಬೇಕು. ನಮ್ಮ ಬದುಕಿಗೆ ಎಷ್ಟು ಅನುಕೂಲಕರವಾಗಿದೆ ಮತ್ತು ಎಷ್ಟು ಸಮೀಪ ಇದೆ ಅನ್ನುವಂಥ ಈ ಒಂದು ಹಬ್ಬ ನಮ್ಮ ಬದುಕಿಗೆ ಎಷ್ಟು ಅನುಕೂಲಕರವಾಗಿದೆ, ಎಷ್ಟು ನಮಗೆ ಸಮೀಪ ಇದೆ, ನಮ್ಮ ಬದುಕಿಗೆ ಎಷ್ಟು ಅನುಕೂಲ ಇದೆ. ಆ ಒಂದು ಹಬ್ಬವನ್ನು ಇವತ್ತು ನಮ್ಮ ತಾಲೂಕಿನಲ್ಲಿ ವಿಶೇಷವಾಗಿ ಪ್ರತಿ ಹಳ್ಳಿಗೂ ಹಳ್ಳಿಯ ಜನರು ಕೂಡ ಇದನ್ನು ಆಚರಣೆ ಈಗಲೂ ಮಾಡ್ತಾರೆ. ಇಲ್ಲಾಂತಾರೆ, ನಮ್ಮ ಹಳ್ಳಿಗಳಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಒಂದು ಶಾಸನ ಮಾಡಿ ಬಿಡ್ಬೋದು. ಬನ್ನಿ ಮುಡಿಯೋ ದಿವಸ ಮಾತ್ರ ನಾವು ಅದನ್ನು ಆಚರಣೆ ಮಾಡ್ತೀವಿ. ಇದನ್ನು ಬ್ರಾಹ್ಮಣರು 9 ಆಚರಣೆ ಮಾಡ್ತಾರೆ. ಸರ್ 9 ದಿನ ಸರ್ ಮಾಡ್ತಿರಲ್ಲ ಸರ್, ಇವ್ರು ಮಾಡ್ತಾರಲ್ಲ, ಕೆಲವು ದೀಪ ಹಾಕ್ತಾರೆ ಸರ್, ಕೆಲವು ದೀಪ ಹಾಕ್ತಾರೆ ಮನೆಯಲ್ಲಿ. ದೀಪ ಹಾಕ್ತಾರೆ, ಮನೇಲಿ ದೀಪ ಹಾಕ್ತಾರೆ. ಎಲ್ಲ ಹಳ್ಳಿ ಜಾತ್ರೆ ಇರ್ತಾವೆ ಸರ್, ಎಲ್ಲ ಹಳ್ಳಿಗಳ ಜಾತ್ರೆ ಮಾಡ್ತಾರೆ. ಹಾಂ ಸರ್, 9 ದಿನ ಬನ್ನಿ ಕೊಡ್ತಾರೆ ಸರ್. ವಿಶೇಷವಾಗಿ ಎಲ್ಲರೂ ಸಂಭ್ರಮದಿಂದ ಹೋಗಿ ಬನ್ನಿ ಗಿಡಕ್ಕೆ ಹೋಗಿ ಬನ್ನಿ ಗಿಡ ಪೂಜೆ ಮಾಡಿ, ಬನ್ನಿ ಗಿಡ ಪೂಜೆ ಮಾಡೋದು ವಿಶೇಷ ಇದೆ. ಯಾಕೆ ಬನ್ನಿನ ಆರಿಸಿದ್ರು, ಬೇರೆ ಗಿಡನ ಯಾಕೆ ಆರಿಸಿದ್ರು, ಏನೋ ಒಂದು ಆಗ್ತಿರ್ಬೇಕು. ಯಾಕೆ ಬಂದು ಏನು ಆಗ್ತಿರ್ಬೇಕು, ಕಥೆ ಅದು. ಪಾಂಡವರು ಗೊತ್ತಿಲ್ಲ. ಬಟ್ ಬನ್ನಿ ಗಿಡಕ್ಕೆ ಮಹತ್ವ ಬರೀ ದಸರಾದ ಒಂದಲ್ಲ, ಇಡೀ ಜೀವನದಲ್ಲಿ ಬನ್ನಿ ಗಿಡಕ್ಕೆ ಮಾತ್ರ ಕೊಡೋದು. ನಾವು ಇಲ್ಲೇ ಕೊಡ್ಬೇಕು ಬಂದ ನಾವು ಬನ್ನಿ ಗಿಡಕ್ಕೆ ಎಲ್ಲ ಸಂದರ್ಭದಲ್ಲೂ ಪೂಜೆ ಪೂಜೆ ಮಾಡ್ತೀವಿ ನಾವು ಬನ್ನಿ ಗಿಡಕ್ಕೆ. ಹೌದಾ, ಏನದು ಮಹತ್ವ? ದೇವಿಯ ಪ್ರತಿರೂಪ ಎಲ್ಲ ಕಾಣ್ತೀವಿ ನಮ್ಮ ಭಾವನೆಗಳು. ಅವು ದೇವಿ ರೂಪದಲ್ಲಿ ಅದನ್ನು ಕಾಣುವಂಥದ್ದು ಒಂದು ಭಾವನೆ. ಆದರೆ ಅದರಲ್ಲಿರ್ತಕ್ಕಂಥ ವಿಶೇಷತೆ ಏನು ನೋಡ್ತಾ ಇದ್ದೀವಿ. ಏನಾದರೂ ಒಂದು ವಿಶೇಷತೆ ಇದ್ದಾಗ ಅದಕ್ಕೆ ಹೆಚ್ಚು ಮಹತ್ವ ಕೊಡ್ತೀವಿ ನಾವು. ಮನುಷ್ಯನಿಗೆ ಎಷ್ಟು ಅದು ಸಮೀಪ ಇದೆ, ಅನುಕೂಲ ಇದೆ ಅನ್ನೋದಕ್ಕೆ ವಿಚಾರ ಇಟ್ಕೊಂಡೆ ನಾವು ಅದಕ್ಕೆ ಪೂಜೆ ಮಾಡ್ತೀವಿ. ಯಾವುದಕ್ಕೆ ಪೂಜೆ ಮಾಡ್ತಾರೆ ಸುಮ್ಮನೆ ಮಾಡಲ್ಲ. ಇವು ಹಳೆ ಪದ್ಧತಿಗಳಿದ್ದಾವಲ್ಲ, ಇದು ಸುಮ್ಮನೆ ಹಗುರವಾಗಿ ಬಂದಿರತಕ್ಕಂಥ ಆಚರಣೆಗಳನ್ನು
ಹುಡುಗಾಟಕ್ಕೆ ಮಾಡಿರ್ತಕ್ಕಂಥ ಆಚರಣೆಗಳಿದೆ. ಅಲ್ಲೊಂದು ಅರ್ಥ ಇರ್ತಕ್ಕಂಥದ್ದು, ಯಾವುದೇ ಒಂದು ಆಚರಣೆ ಒಂದು ಅರ್ಥ ಇದೆ, ವೈಜ್ಞಾನಿಕ ಹಿನ್ನೆಲೆ ಇದೆ. ಅದರಲ್ಲಿ ನೈಟ್ರೋಜನ್ ಉತ್ಪನ್ನ ಆಗುತ್ತೆ ಬೆಳೆಯಲ್ಲಿ. ಆ ನೈಟ್ರೋಜನ್ ಭೂಮಿಗೆ ಕೊಡುತ್ತೆ ಬೆಳೆಗಳು. ಕೆಲವು ರೋಗಕ್ಕೂ ಉಪಯೋಗ ಬಳಸ್ತಾರೆ. ಬಹಳ ಮೂಲ ಇರೋದು ಅದರದ್ದು ನೈಟ್ರೋಜನ್ ಉತ್ಪಾದನೆ ಮೂಲಕ ಅದು ಭೂಮಿಗೆ ನೈಟ್ರೋಜನ್ ಮತ್ತು ಭೂಮಿಗೆ ಒಂದು ಶಕ್ತಿ ತುಂಬುವಂಥ. ಅದಕ್ಕೆ ನಾವು ಅದನ್ನು ಪೂಜೆ ಮಾಡ್ತೀವಿ ಅಂತ ನನ್ನ ಒಂದು ಕಲ್ಪನೆ. ನಾನು ಎಲ್ಲಿ ಯಾರು ಬೇರೆ ಬಾಯಿಗೆ ತಿಳ್ಕೊಂಡಿರ್ಬೋದು, ನಾನು ಅರ್ಥ ಮಾಡ್ಕೊಂಡಿರ್ಬೋದು ಅದು ಇರಬೇಕು ಅಂತ. ಯಾಕಂದರೆ ನಾವು ತುಳಸಿ ಪೂಜೆ ಮಾಡ್ತೀವಿ. ತುಳಸಿ ಆರೋಗ್ಯಕ್ಕೆ ಉತ್ತಮ. ಅದನ್ನು ನಾವು ದಿನನಿತ್ಯ ಸೇವನೆ ಮಾಡ್ತಾ ಹೋಗೋದು ತುಳಸಿನ ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದ್ರ ಜೊತೆಗೆ ಕೆಲವು ರೋಗನ ನಿಯಂತ್ರಣ ಮಾಡುವಂಥ ಶಕ್ತಿ ಆ ತುಳಸಿ ಗಿಡ. ಹಾಗಾಗಿ ಅಂಥ ಕೆಲವು ಗಿಡಗಳನ್ನು ನಾವು ಗುರುತಿಸಿ ನಾವು ಗೌರವ ಪೂಜೆ ಮಾಡುವಂಥದ್ದನ್ನು ಒಂದು ಸಂಪ್ರದಾಯವಾಗಿ ಹಾಕೊಂಡು ಬಂದಿರ್ತಾರೆ. ಹಾಗೆ ನಾವು ಬನ್ನಿ ಗಿಡನ ಅದನ್ನು ಆ ರೀತಿ ಒಂದು ಆಯ್ಕೆ ಮಾಡ್ಕೊಂಡಿರ್ತೀವಿ. ಹಾಗಾಗಿ ಬನ್ನಿ ಗಿಡಕ್ಕೆ ನಾವು ಪೂಜೆ ಮಾಡಿ ಆ ಬನ್ನಿ ಪತ್ರೆಯನ್ನೇ ನಾವು ಭಾವೈಕ್ಯತೆಗೆ ಬೆಳೆಸ್ಕೊಳ್ಬೇಕು. ಭಾವೈಕ್ಯತೆಗೆ ಬೆಳೆಸ್ಕೊಳ್ಬೇಕು. ವಿಶೇಷ ಹಬ್ಬ ಇದು. ಹಿಂದೂ ಸಂಸ್ಕೃತಿ ಭಾಳ ಜಗತ್ತಲ್ಲಿ ಎಲ್ಲೂ ಯಾವ ಧರ್ಮದಲ್ಲೂ ಆಚರಣೆ ಮಾಡ್ತಾರೆ. ಹಿಂದುಳಿದು ಬಿಟ್ಟು ಜಗತ್ತಿನ ಬೇರೆ ಯಾವ ಆಚರಣೆ ಮಾಡ್ತಾರೆ. ಇದೊಂದು ಅರ್ಥ ಇರುವಂಥದ್ದಷ್ಟೇ. ಈಗ ಮುಸ್ಲಿಮರಲ್ಲಿ ಯಾವುದೊಂದು ಹಬ್ಬ ಆಚರಣೆ ಮಾಡಿದ್ರು, ಬಾಯಿ ಈದ್ ಮೇಲೆ ಸರ್ ಬಕ್ರೀದ್ ರಂಜಾನ್ ಈದ್ ಮಿಲಾದ್ ಸ್ವಲ್ಪ ವಿಶೇಷ. ಒಬ್ರಿಗೊಬ್ರು ಸ್ವೀಟ್ ಕೊಟ್ಟು ತಪ್ಕೊಂತಾರೆ ಸರ್. ಅವ್ರು ಹೆಂಗೆ ಅದು ರಂಜಾನ್ ಮಾಡ್ತಾರೆ, ನಾವು ಅಲ್ಲಿ ಬನ್ನಿ. ವಿಶೇಷ ಏನು ನಮ್ಮದು ಅಂದರೆ ನೂರಾರು ಧರ್ಮ ನೂರಾರು ಜಾತಿ ಇಟ್ಕೊಂಡು ಹಿಂದೂ ಹೆಸರಿನಲ್ಲಿ ಈ ಹಬ್ಬ ಆಚರಣೆ ಮಾಡ್ತಾರೆ. ಅವರು ಒಂದಾಗಿ ಅದು ಅವ್ರ ಹಂಗಲ್ಲ ಒಂದೇ ಆಗ್ತದೆ. ಇಸ್ಲಾಂ ಸರ್ ಇನ್ನೊಂದು ಪ್ರಮುಖ ಕೇಳ್ರಿ ಎಲ್ಲ ಸ್ವಲ್ಪ ಟೈಮಿಂಗು ಮತ್ತು ಯಾಕಂದರೆ ಇದು ಇಂಪಾರ್ಟೆಂಟ್. ಹಬ್ಬ ಮಠಕ್ಕೆ ಬೆಳಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಇಲ್ಲಿ ಉದ್ಘಾಟನೆ ಆಗಿದೆ. ದಡೇಸೂರು ಪಂಚಾಯತಿ ವ್ಯಾಪ್ತಿಯಿಂದ ಒಂದು ಬಸ್ ಪ್ರಾರಂಭ ಆಗುತ್ತೆ. ದಡೇಸೂರು, ಕೆಂಗಲ್ಲು, ಶಾಲ್ಗುಂದಿ, ಸೋಮಲಾಪುರ, ಅಂಬಾಮಠ ಒಂದು ರೂಟ್ ಇದೆ. ಎರಡನೇ ಬಸ್ ಆಪ್ರೇಟ್ ಮಾಡೋದು ಅದೇ ಅಂಬಾಮಠಕ್ಕೆ ಸಿಂಗಾಪುರು, ಮುಕ್ಕುಂದ, ಉಡ, ಅಂಬಾಮಠ 2ನೇ ಬಸ್. 3ನೇ ಎಲ್ಲವೂ 5 ಗಂಟೆಗೆ ಪ್ರಾರಂಭ. 3ನೇ ರೂಟು ಚನ್ನಹಳ್ಳಿ, ಸಿದ್ದರಾಮಪುರ, ಮಾಯಮಡುಗು, ಮುಕ್ಕುಂದಿ, ಉಡ, ಅಂಬಾಮಠ. ಆಮೇಲೆ 4ನೇದು ಬಂಗಾರಿ ಕ್ಯಾಂಪು, ಲಕ್ಷ್ಮೀ ಕ್ಯಾಂಪು, ರೌಡ್ಕುಂದಿ, ಸೋಮಲಾಪುರ, ಅಂಬಾಮಠ. ಅಂದರೆ ಇಷ್ಟು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳು ಕವರ್ 5 ರೂಟ್ ಬಸ್ಗಳು ಕವರ್ ಮಾಡಿಕೊಂಡು 5 ಗಂಟೆಗೆ ಬೆಳಗ್ಗೆ 10 ಗಂಟೆಗೆ ಅಂಬಾಮಠಕ್ಕೆ ಕರ್ಕೊಂಬರ್ಬೋದು, ಮತ್ತು ವಾಪಸ್ ಕರ್ಕೊಂಡು ಹೋಗ್ಬೋದು. ಇನ್ನು ಗಾಂಧಿನಗರ ಸಾಯಂಕಾಲ 5 ಗಂಟೆಗೆ ಚನ್ನಹಳ್ಳಿಯಿಂದ ಪ್ರಾರಂಭ ಆಗುತ್ತೆ ಒಂದು ರೂಟು. ಅಂಚಿನಾಳು ಕ್ಯಾಂಪು, ಅಂಚಿನಾಳು, ಜಾಲ್ಯಾಳು, ಜಮಾತ್ನಹಳ್ಳಿ, ಗಾಂಧಿನಗರ ಒಂದು ರೂಟು. 2ನೇ ರೂಟು ಗೊರೆಬಾಳು ಕ್ಯಾಂಪು, ರಂಗಾಪುರ ಕ್ಯಾಂಪು, ಸತ್ಯವತಿ ಕ್ಯಾಂಪು, ಗಾಂಧಿನಗರ. 3ನೇ ರೂಟು ದುರ್ಗಾ ಕ್ಯಾಂಪು, ಬಸ್ಸಾಪುರ, ಜಾಲಹಳ್ಳಿ, ಜಮನಾಥನಹಳ್ಳಿ, ಗಾಂಧಿನಗರ. 4 ರೂಟುಗಳು. 5 ಗಂಟೆ ಸಾಯಂಕಾಲ ಗಾಂಧಿನಗರ. RH ನಂಬರ್ ಸಾಯಂಕಾಲ 5 ಗಂಟೆಗೆ ಒಳಬಳ್ಳಾರಿಲಿಂದ ಒಂದು ಬಸ್ ಪ್ರಾರಂಭ ಆಗುತ್ತೆ. ಒಳಬಳ್ಳಾರಿ ಪಂಚಾಯತಿ, ಬಾದಗ್ಲಿ ಪಂಚಾಯತಿ, ಅರಬನೂರು ಪಂಚಾಯತಿ, RH ನಂಬರ್ 2 ಪಂಚಾಯತಿ, ಒಟ್ಟು 4 ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊದಲನೇ ಬಸ್ ಆಪ್ರೇಟ್ ಆಗುತ್ತೆ ಒಂದು ರೂಟು. ಅಲುಮ್ನೂರು, ಮಾಡಿಸಿರುವಾರ, ಬೆಳಗುರ್ಕಿ, ಅಲುಮ್ನೂರು, RH ನಂಬರ್ 2ನೇ ಬಸ್ಸು. 3ನೇ ಜವಳಗೇರಿ, RH ನಂಬರ್ 4, ಈರಣ್ಣ ಕ್ಯಾಂಪು, RH ನಂಬರ್ 2, ಅರಗಿನಮರ ಕ್ಯಾಂಪು ಮತ್ತು RH ಕ್ಯಾಂಪ್ 1, RH ಕ್ಯಾಂಪ್ 2. ಇದು 3ನೇ ರೂಟು. ಇನ್ನು ರಾಗಲಪರ್ವಿ, ಎಡಿಗನಾಳು, ಹುಲ್ಮೇಶ್ವರ ದಿನ್ನಿ, ಚಿತ್ರಾಲಿ, ಚಿಂತಮಾನದೊಡ್ಡಿ, ಆಯನೂರು ಒಂದು ಬಸ್ ಬರುತ್ತೆ. ಉಲಗುಂಚಿ, ಗೋನವಾರ, ದುಮ್ಟಿ, ಬುಲ್ದಿನ್ನಿ, ರಾಗಲಪರ್ವಿ, BCB ಶಾಲೆಗೆ 2ನೇ ಬಸ್ಸು. ದಿದ್ಗಿ, ರಾಮನಾಳ್, ಬನ್ನಿನೂರು, ಪೋತ್ನಾಳ್, ಯಾಪುರಪುರಿ, ಹೊಲ್ಕುಂದಿನ್ನಿ, ರಾಗಲಪುರಿ ಒಂದು ಬಸ್. ಇದು ಸಾಯಂಕಾಲ 5 ಗಂಟೆಗೆ. ಇನ್ನು 27ನೇ ತಾರೀಕಿಗೆ ಬೆಳಗ್ಗೆ ಪಗಡ್ದಿನ್ನಿ, ಪಗಡ್ದಿನ್ನಿ ಕ್ಯಾಂಪು, ಬುದ್ದಲ್ದಿನ್ನಿ, ಕಲ್ಲೂರು ಕ್ರಾಸು, ಮುಳ್ಳೂರು ಕ್ರಾಸು, ಪಗಡ್ದಿನ್ನಿ ಕ್ಯಾಂಪು, ಪೈ ಕ್ಯಾಂಪು. ಮುದ್ದಾಪುರ ಕ್ರಾಸ್ನಿಂದ ಮುದ್ದಾಪುರ, ಆರಾಪುರ, ಎಲೆಕುಡುಗಿ, ಬಸ್ಸಾಪುರ, ಪಗಡ್ದಿನ್ನಿ, ಪೈ ಕ್ಯಾಂಪ್.
ಎರಡನೇದು ಕುನುಟಿಗಿಯಿಂದ ಕುನುಟಿಗಿ ಕ್ಯಾಂಪು ಪಗಡದಿನ್ನಿ ಕ್ಯಾಂಪು ಪೈ ಕ್ಯಾಂಪ್ ಮೂರನೇ ರೂಟ್. ಇನ್ನು ಬೊಮ್ಮನಾಳ್ ಚಿರ್ತನಾಳ್ ಬೊಮ್ಮನಾಳ್ ದೇವ್ರಗುಡಿ ಪಗಡದಿನ್ನಿ ಕ್ಯಾಂಪು ಪೈ ಕ್ಯಾಂಪು ನಾಲ್ಕನೇದು. 5ನೇ ಬಸ್ ಇದೊಂದು ಬಸ್ ಜಾಸ್ತಿ ಇದಕ್ಕೆ. ರೈತನಗರ ಕ್ಯಾಂಪ್ಲಿಂದ ಕಲ್ಲೂರು ಕ್ಯಾಂಪು, ರಾಮರೆಡ್ಡಿ ಕ್ಯಾಂಪು, ಮುಳ್ಳೂರು ಕ್ಯಾಂಪ್ ಈ ರೀತಿ ಮಾಡಿ. ಮತ್ತು ಸಿನ್ನೂರು ಸಾರಿಗೆ ವ್ಯವಸ್ಥೆ ಸಿನ್ನೂರು ಟೌನ್ಯಾಗ 28ನೇ ತಾರೀಕಿನಿಂದ 2ನೇ ತಾರೀಕಿನವರೆಗೂ PWD ಕ್ಯಾಂಪ್ಲಿಂದ ಸತ್ಯ ಗಾರ್ಡನ್ ಅಂತ ಬರ್ತೀವಿ. ಅದಿನ್ನೂ ನೋಡಿಕೊಂಡು ಡಿಪೆಂಡ್ಸ್ ಅಪಾನ್ ವೆದರ್. PWD ಕ್ಯಾಂಪ್ಲಿಂದ ಒಂದು ಬಸ್ ಆಪ್ರೇಟ್ ಆಗುತ್ತೆ. ಸುಕ್ಕಲ್ಪೇಟೆಲಿಂದ ಒಂದು ಬಸ್ಸು, ಗಂಗಾನಗರ್ಲಿಂದ ಒಂದು ಬಸ್ಸು, ಟಿಪ್ಪು ಸುಲ್ತಾನ್ ವೃತ್ತದಿಂದ ಒಂದು ಬಸ್ಸು, ಆಂಜನೇಯ ಗುಡಿಯಿಂದ ಒಂದು ಬಸ್ಸು, ಬಡಿ ಬೇಸಿಂದ ಅಂದರೆ ಹಳೆ ಬಜಾರ್ ರೈಟ್ ಟು ಲೆಫ್ಟ್ ಈ ಕಡೆ 4 ವಾರ್ಡ್ ಆ ಕಡೆಗೆ 4 ವಾರ್ಡ್ ಬರ್ತಾವೆ. ಒಂದು ಬಸ್ಸು ಈ ಕಡೆ 4 ವಾರ್ಡಿಗೆ, ಒಂದು ಬಸ್ ಆ ಕಡೆ